ಪ್ರಿಟಿ ಲೇಟ್. ಇಟ್ಸ್ ಆಲ್ರೆಡಿ 11 o'clock. ಯಾವುದೋ ಒಂದು ಕಾರಣದಿಂದ ಕೆಲಸದಲ್ಲಿ ಬ್ಯುಸಿ ಆಗಿದೆ. ನನಗೆ ಸೆಲ್ಫ್ ಹೆಲ್ಪ್ ಬುಕ್ಸನ್ನು ಓದೋದು ಅಂದರೆ ತುಂಬ ಇಷ್ಟ. ನಿಮಗೆ ಒಂದು ಹೊಸ ಬುಕ್ಕಿನ ಪರಿಚಯ ಆಗುತ್ತೆ. ಬೆಳಿಗ್ಗೆ 2 ಕ್ಲಾಸ್ಗಳನ್ನ ಮುಗಿಸಿದ್ದೀನಿ, which is really a big fat wedding. Decoration is so amazing, isn't it? This is how the wedding is. ಬಹಳ ದೊಡ್ಡ ಮದುವೆ ಇತ್ತು. Good morning everybody. Today I am starting my vlog pretty late. It's already 11 o'clock. ಭಾಳ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾಕ್ ಹೋಗಲಿಲ್ಲ, ಯಾವುದೋ ಒಂದು ಕಾರಣದಿಂದ ಕೆಲಸದಲ್ಲಿ ಬ್ಯುಸಿ ಆಗಿದೆ, ಹಾಗಾಗಿ ವಾಕ್ ಹೋಗಲಿಲ್ಲ. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ರೈಟ್ ನೌ ಆ್ಯಂಡ್ ಇಟ್ ಈಸ್ 11 o'clock. I have to start my class. I completed my online class and another one offline class. Now I'm going to start my next 11 o'clock to 12 o'clock ಆಫ್ಲೈನ್ ಕ್ಲಾಸ್ ಆ್ಯಂಡ್ ಜಸ್ಟ್ ಬಿ ವಿತ್ ಮೀ. ನನಗೆ ಸೆಲ್ಫ್ ಹೆಲ್ಪ್ ಬುಕ್ಸನ್ನು ಓದೋದು ಅಂದರೆ ತುಂಬ ಇಷ್ಟ. ಸೆಲ್ಫ್ ಹೆಲ್ಪ್ ಬುಕ್ಸು ಆ್ಯಕ್ಚುಲಿ ಜೀವನದಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗ್ತವೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾಳೆ ವಾಕಿಂಗ್ ಸ್ಟಾರ್ಟ್ ಮಾಡುವಾಗ ದಿನಾಲೂ ಒಂದು ಸೆಲ್ಫ್ ಹೆಲ್ಪ್ ಬಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಬೇಕು ಅಂತ ಮಾಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಶೇರ್ ಮೈ ವ್ಯೂ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಸೆಲ್ಫ್ ಹೆಲ್ಪ್ ಬುಕ್ ವಿತ್ ಯು, ವಿಚ್ ಇಸ್ ರಿಯಲಿ ಗೋಯಿಂಗ್ ಟು ಬಿ ವಿನ್ ಫಾರ್ ಬೋತ್ ಆಫ್ ಅಸ್. ನನಗೂ ಸಹಿತ ಡೈಲಿ ಓದಲಿಕ್ಕೆ ಒಂದು ಹುಮ್ಮಸ್ಸು ಸಿಕ್ಕಂಗಾಗತ್ತೆ, ಮತ್ತು ನಿಮಗೆ ಒಂದು ಹೊಸ ಬುಕ್ಕಿನ ಪರಿಚಯ ಆಗುತ್ತೆ. ಡೆಫಿನೆಟ್ಲಿ ಐ ವಿಲ್ ಟೆಲ್ ಯು, ಐ ಆಮ್ ಗೋಯಿಂಗ್ ಟು ಟೇಕ್ 21 days at least. I want to do it continuously, and afterwards if it really works and I'll continue to do that. ಸೆಲ್ಫ್ ಹೆಲ್ಪ್ ಬುಕ್ಸ್ ಓದೋದು ಜೀವನದಲ್ಲಿ ಒಬ್ಬ ಮನುಷ್ಯನಿಗೆ ಸಕ್ಸಸ್ಫುಲ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಸೆಲ್ಫ್ ಹೆಲ್ಪ್ ಬುಕ್ ಓದೋದು ಇಷ್ಟನಾ? ಹಾಗಾದರೆ ಯಾವ ಬುಕ್ ಬಗ್ಗೆ ನಿಮಗೆ ತಿಳ್ಕೊಬೇಕು ಅನ್ನೋದಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ಬರೀರಿ. ನಾನು ಆ ಬುಕ್ ಮೇಲೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಬೆಳಗ್ಗೆ 2 ಕ್ಲಾಸ್ಗಳನ್ನ ಮುಗಿಸಿದ್ದೀನಿ. ಈಗ ಇವತ್ತು ಸ್ಪೆಷಲ್ ಥರ್ಸ್ಡೇ, ಒಂದು ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್ ಇರುತ್ತೆ. ಸ್ಟೂಡೆಂಟ್ಸ್ ಆಲ್ ಆರ್ ವೇಟಿಂಗ್ ಫಾರ್ ಮೀ. ನೌ ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ದಿ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸ್, ವಿಚ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಅಮೇಸಿಂಗ್ ಆ್ಯಂಡ್ ಎಂಗೇಜಿಂಗ್. ನಾನು ಯಾಕೆ ಬೇಗ ಕ್ಲಾಸ್ ಕ್ಲೋಸ್ ಮಾಡಿದೆ ಅಂತಂದರೆ, ಐ ಹ್ಯಾವ್ ಕಮ್ ಟು ಹೆಬ್ಸೂರ್ಸ್ ವೆಡ್ಡಿಂಗ್, ವಿಚ್ ಇಸ್ ರಿಯಲಿ ಅ ಬಿಗ್ ಫ್ಯಾಟ್ ವೆಡ್ಡಿಂಗ್. ಎಷ್ಟು ಟ್ರಾಫಿಕ್ ಇದೆ ಅಂತಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಕಾರ್ ಪಾರ್ಕಿಂಗ್ಸ್ ನೋಡಿದ ಮೇಲೇ ಸಹಿತ. ಅದಕ್ಕೆ ಬೇಗ ಕ್ಲೋಸ್ ಮಾಡಬೇಕಾಯಿತು. ದಟ್ ಈಸ್ ಹೌ ಯು ಸಿ ದಿ ಡೆಕೋರೇಷನ್ ಇಸ್ ಸೋ ಅಮೇಸಿಂಗ್, isn't it? Absolutely. I'll show you how the wedding setup also. See, this is how the wedding is. Isn't it nice? We had a great time this evening. We got to meet a lot of our great friends from many social organizations. ಬಹಳ ದೊಡ್ಡ ಮದುವೆ ಇತ್ತು. ಒಂದು 400-500 ಕಾರ್ಸ್ ಪಾರ್ಕಿಂಗ್ ಆಗುವಷ್ಟು ನೀಟನ್ನು ಜಾಗ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಹೆಬ್ಸೂರ್ಸ್ ಇಸ್ ಅ ಹ್ಯೂಜ್ ಫ್ಯಾಮಿಲಿ. It's a big family. Unity is something that really we should appreciate in them. So ಇವತ್ತಿಗೆ ನನ್ನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ನಿಮ್ಮ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ. See you in the next vlog. Take care.